ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಕಬಡ್ಡಿ ಕಬಡ್ಡಿ ಕಬಡ್ಡಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ನಿಮಗೆ ಆಲ್ರೆಡಿ ಟೈಟಲ್ ಮತ್ತು ತಮ್ನೇಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ನಾನು ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಹೌದು, ನಾನು ಇವತ್ತು GoPro ಆಕ್ಸೆಸರೀಸ್ ಅನ್ಬಾಕ್ಸ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದು ಬಂದು 2 days ಆಗಿತ್ತು, ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದೆಲ್ಲ ನಮ್ಮದು ನೆಕ್ಸ್ಟ್ ಟ್ರಿಪ್ಗೆ ಪ್ರಿಪ್ರೇಷನ್ಸು. ಸೊ ನಿಮಗೆ ಗೊತ್ತಿರೋ ಹಾಗೆ ನಾನು GoPro ತೊಗೊಂಡು ಆಗಲೇ 1 month ಆಗಿದೆ. ಅದರದ್ದು ವೀಡಿಯೋಸ್ ಎಲ್ಲ ನೀವು ನೋಡಿರ್ತೀರ. ನಾನು ಕೂರ್ಗ್ ಸೀರೀಸ್ ಎಲ್ಲ ಅದರಲ್ಲೇ ಮಾಡಿರೋದು. ಆಮೇಲೆ ಇನ್ನೊಂದೆರಡು ರೈಡ್ ವಿಡಿಯೋಸು ಅದರಲ್ಲೇ ಮಾಡಿರೋದು, ಮೋಟೋ ವ್ಲಾಗಿಂಗ್ ಎಲ್ಲ. ಅದೆಲ್ಲ ನೆಕ್ಸ್ಟು ಬರುತ್ತೆ ವೀಡಿಯೋಸ್. ನಾನು ಈ GoPro ತೊಗೊಂಡಾಗ ನನಗೆ ಬರೀ ಒಂದು ಬ್ಯಾಟ್ರಿ, ಚಾರ್ಜಿಂಗು ಮತ್ತು GoPro ಅಷ್ಟೇ ಬಂದಿದ್ದು. GoPro ಜೊತೆ ಬೇರೆ ಏನು ಕೊಡಲ್ಲ. ನೀವು ಅದನ್ನೇ ಬಂಡಲ್ ಪ್ಯಾಕ್ ತೊಗೊಂಡ್ರೆ ನಿಮಗೆ 2 ಬ್ಯಾಟ್ರಿ ಕೊಡ್ತಾರೆ, ಆಮೇಲೆ ಒಂದು ಸ್ವಲ್ಪ ಮೌಂಟ್ಸು ಅದು ಇದು ಏನೇನೋ ಕೊಡ್ತಾರೆ. ಸೊ ನನಗೆ ಇದಕ್ಕೆ ಸ್ವಲ್ಪ ಆಕ್ಸೆಸರೀಸ್ ಬೇಕಿತ್ತು. ನಾನು ಇಷ್ಟು ದಿನ ಸ್ವಲ್ಪ ಒಂದು ಟ್ರೈಪಾಡ್, ಸೊ ಇದೇ ಟ್ರೈಪಾಡಲ್ಲಿ ನಾನು ವೀಡಿಯೋಸ್ ಮಾಡ್ತಿದ್ದೀನಿ ಇಷ್ಟು ದಿನ. ಇದಕ್ಕೆ ಒಂದು ನಟ್ ಅಂತ ಬರುತ್ತೆ, ಆ ನಟ್ ನನ್ನ ಹತ್ರ ಇರಲಿಲ್ಲ. ಇದನ್ನ ಬೇರೆ ಜುಗಾಡೆಲ್ಲ ಮಾಡಿಬಿಟ್ಟು ನಾನು ವ್ಲಾಗಿಂಗ್ ಮಾಡ್ತಾ ಇದ್ದೆ. ಇದ್ರಲ್ಲಿ ನಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ. ಅಂದರೆ ಟ್ರೈಪಾಡ್ ಚೆನ್ನಾಗಿದೆ, ಆ ಮೌಂಟ್ ಒಂದು ಬರುತ್ತೆ, ಅದು ನನ್ನ ಹತ್ರ ಇರಲಿಲ್ಲ. ನನ್ನ ಕೈಯಲ್ಲಿ ಹಿಂಗೆ ಹಿಡ್ಕೊಂಡು ವ್ಲಾಗ್ ಮಾಡಬೇಕಾದ್ರೆ ಸ್ವಲ್ಪ ಜೋರ ಗಾಳಿ ಬಂತು ಅಂದ್ರೂ ಬಿದ್ದೋಗೋ ಚಾನ್ಸಸ್ ಇರ್ತಿತ್ತು. ಸೊ ಅದಕ್ಕೆ ಅಂತ ನಾನು ಇವಾಗ ಹೆಂಗೂ ನೆಕ್ಸ್ಟು ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ, ಅದಕ್ಕೂ ಬೇಕಾಗುತ್ತೆ ಅಂತ ನಾನು ಇದನ್ನು ಆರ್ಡರ್ ಮಾಡಿದ್ದೀನಿ ಆಕ್ಸೆಸರೀಸು. ಸೊ ಇದರಲ್ಲಿ 49 ಐಟಮ್ಸ್ ಬರುತ್ತೆ. ನಾನು ಇದನ್ನು ಅಮೆಝಾನಿಂದ ಆರ್ಡರ್ ಮಾಡಿರೋದು. ನಾನು ಪೇ ಮಾಡಿದ್ದು ಇದಕ್ಕೆ 1300 ಏನೋ ಪೇ ಮಾಡಿದ್ದೀನಿ 49 ಐಟಮ್ಸ್ಗೆ. ವಿತ್ ಬ್ಯಾಗ್ ಕೊಡ್ತಾರೆ. ಸೊ ನಾನು ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಆ ಬ್ಯಾಗಲ್ಲಿ ಕ್ಯಾಮ್ರಾ ಎಲ್ಲ ಇಟ್ಕೊಂಡು ಟ್ರಾವೆಲ್ ಮಾಡ್ಬೋದು. ಸೊ ಇವಾಗ ಇದನ್ನು ಓಪನ್ ಮಾಡೋಣ, ಒಳಗಡೆ ಏನೇನಿದೆ, ಯಾವುದಕ್ಕೆ ಏನೇನು ಯೂಸ್ ಆಗುತ್ತೆ ಅಂತೆಲ್ಲ ತೋರಿಸ್ತೀನಿ. ಅದಕ್ಕೂ ಮುಂಚೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ವಿಡಿಯೋ ತಡ ಮಾಡ್ತೀರಾ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಈ ಬಾಕ್ಸಲ್ಲಿ ನಿಮಗೆ ಇದೊಂದು ಬ್ಯಾಗ್ ಸಿಗುತ್ತೆ. ಈ ಬ್ಯಾಗಲ್ಲೇ ನಿಮಗೆ ಎಲ್ಲ ಐಟಮ್ಸು ಬರೋದು. ನಾನು ಇದ್ರ ಜೊತೆ GoProಗೆ ಅಂತ ಒಂದು ಸ್ಕ್ರೀನ್ ಗಾರ್ಡ್ ಆರ್ಡರ್ ಮಾಡಿದ್ದೆ, ಅದನ್ನು ಇದ್ರ ಜೊತೆ ಬಂದಿದೆ. ಸೊ ಎರಡೂ ಸೇರಿ ನನಗೆ 1400 ಏನೋ ಆಗಿದೆ. ಫಸ್ಟು ಇದು ಸ್ಕ್ರೀನ್ ಗಾರ್ಡು ಏನೇನಿದೆ ಅಂತ ಚೆಕ್ ಮಾಡೋಣ. ಸೊ ಈ ಥರ ಸಿಗುತ್ತೆ ನಿಮಗೆ. ಸೊ ಇದರಲ್ಲಿ ನಿಮಗೆ ಒಂದು ಇದಕ್ಕೆ ಗಾರ್ಡು, ಅಂದರೆ ಇದು 2 ಬರುತ್ತೆ, ನಿಮಗೆ 2 ಬರುತ್ತೆ. ಯಾವುದಾದ್ರೂ ಯೂಸ್ ಮಾಡ್ಕೊಬೋದು ನೀವು ಯಾವಾಗ ಬೇಕಾದರೂ. ಆಮೇಲೆ ಇದೊಂದು ಇಲ್ಲಿ ಸ್ಕ್ರೀನ್ ಗಾರ್ಡು, ನೆಕ್ಸ್ಟು ಒಂದು ಇಲ್ಲಿಗೆ ಒಂದು ಸ್ಕ್ರೀನ್ ಪ್ರೊಟೆಕ್ಟರ್ ಬರುತ್ತೆ. ಸೊ ಇಷ್ಟು ಇದರಲ್ಲಿ ಬಂದಿರುತ್ತೆ. ಇದನ್ನೆಲ್ಲ ಸೈಡ್ಗೆ ಇಟ್ಬಿಡೋಣ. ಸೊ ಇವಾಗ ಈ ಬ್ಯಾಗಲ್ಲಿ ಏನೇನಿದೆ ಅಂತ ಚೆಕ್ ಮಾಡೋಣ. ಸೊ ಈ ಥರ ಬ್ಯಾಗ್ ಸಿಗುತ್ತೆ. ನೀವು ಇದನ್ನು ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಇದನ್ನು ಕ್ಯಾಮ್ರಾ ಇದರಲ್ಲಿ ಇಟ್ಬಿಟ್ಟು ಹಿಡ್ಕೊಂಡು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಒಂದು ಸೇಫ್ ಇರುತ್ತೆ ನಿಮಗೆ, ಕ್ಯಾಮ್ರಾ ಏನೂ ಆಗಲ್ಲ. ನೀವೇನಾದರೂ ಬೇರೆ ಬ್ಯಾಗಲ್ಲಿ ಇಟ್ಕೊತೀರ ಅಂತ ಹೇಳಿದ್ರೆ, ನೀವೆಲ್ಲಾದರೂ ಬ್ಯಾಗ್ ಇಟ್ಟರೆ ಅಥವಾ ಏನೋ ಒಂದು ಆಯಿತು ಅಂತ ಹೇಳಿದ್ರೆ ಸ್ಕ್ರೀನ್ ಸ್ಕ್ರಾಚಸ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಬೇರೆ ಏನಾದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಅದಕ್ಕೆ ಈ ಥರ ಒಂದು ಬ್ಯಾಗ್ ಇದ್ದರೆ ಸೇಫಾಗಿ ನೀವು ಟ್ರಾವೆಲ್ ಮಾಡ್ಬೋದು ಎಲ್ಲಿ ಬೇಕಾದರೂ. ಸೊ ಬನ್ನಿ ಇವಾಗ ಈ ಬ್ಯಾಗಲ್ಲಿ ಏನಿದೆ ನೋಡೋಣ. ಓಪನ್ ಮಾಡ್ತಿದ್ದಂಗೆ ನಿಮಗೆ ಈ ಥರ ಕಾಣಿಸುತ್ತೆ. ಸೊ ಇಷ್ಟು ಐಟಮ್ಸ್ ಬರುತ್ತೆ, 49 ಐಟಮ್ಸ್ ಏನೋ ಇದೆ. ಕರೆಕ್ಟಾಗಿ ಕೌಂಟ್ ಮಾಡೋಣ ಎಷ್ಟಿದೆ ಅಂತ. ಸೊ ಇದನ್ನು ನೀವೇನು ನೋಡ್ತಾ ಇದ್ದೀರಲ್ಲ, ಇದನ್ನು ನಾನು GoProನ ಇಲ್ಲಿ ಮೌಂಟ್ ಮಾಡಿ, ಇವಾಗ ಎಲ್ಲಾದರೂ ನಾನು ಬೀಚಲ್ಲಿ ಅಥವಾ ಸ್ವಿಮ್ಮಿಂಗ್ ಪೂಲಲ್ಲಿ ಎಲ್ಲಾದರೂ ಆಟ ಆಡಬೇಕಾದ್ರೆ ಕ್ಯಾಮ್ರಾ ಮಿಸ್ಸಾಗಿ ಕೆಳಗೆ ಬಿತ್ತು ಅಂತ ಹೇಳಿದ್ರು, ಇದಕ್ಕೆ ಮೌಂಟ್ ಮಾಡಿರೋ ಕಾರಣದಿಂದ GoPro ಮುಳುಗಲ್ಲ, ಮೇಲ್ಗಡೆ ನೀರಲ್ಲಿ ತೇಲಾಡುತ್ತೆ. ಸೊ ಅದಕ್ಕೆ ಅಂತ ಇದು ನೀವು ನೋಡಿರ್ಬೋದು, ಟ್ಯೂಬ್ ಬರುತ್ತಲ್ಲ ನೀರಲ್ಲಿ ಆಟ ಆಡೋದು ಟ್ಯೂಬು. ಸೊ ಆ ಥರ ಇದು ವರ್ಕ್ ಆಗುತ್ತೆ. ಸೊ ಇದು ಅದಕ್ಕೆ ಅಂತ. ನೆಕ್ಸ್ಟು ಇದು, ಸೊ ಇದನ್ನು ಚೆಸ್ಟ್ ಮೌಂಟ್ ಅಂತ ಹೇಳ್ತಾರೆ. ಬಿಲ್ಡ್ ಕ್ವಾಲಿಟಿ ಎಲ್ಲ ಚೆನ್ನಾಗೇ ಇದೆ, ವರ್ತ್ ಅನಿಸ್ತಾ ಇದೆ ನನಗೆ ಈ ಪ್ರೈಸ್ಗೆ. ಇದನ್ನು ಯಾವ ಥರ ಮೌಂಟ್ ಮಾಡೋದು ಅಂತ ಹೇಳಿದ್ರೆ, ನೀವು ನಾರ್ಮಲ್ ಟೀ ಶರ್ಟ್ ಹಾಕ್ತಿರಲ್ಲ, ಟೀ ಶರ್ಟ್ ಹಾಕೋ ಥರ ಹಾಕ್ಬೋದು. ಇದು ಇಲ್ಲಿ ಕರೆಕ್ಟಾಗಿ ಇಲ್ಲಿ ಕೂತ್ಕೊಳ್ಳುತ್ತೆ. ಕ್ಯಾಮ್ರಾನ ನೀವು ಇಲ್ಲಿ ಮೌಂಟ್ ಮಾಡಿಬಿಟ್ಟು ಆರಾಮಾಗಿ ವ್ಲಾಗ್ಸ್ ಮಾಡ್ಬೋದು. ಅಥವಾ ನೀವೇನೋ ಸಿನಿಮ್ಯಾಟಿಕ್ ಶಾರ್ಟ್ಸ್ ತೊಗೊತೀರಾ ಅಥವಾ ರನ್ನಿಂಗ್ ಶಾರ್ಟ್ಸ್ ಏನಾದರೂ ಬೇಕು ಅಂತ ಹೇಳಿದ್ರು ಇಲ್ಲಿ ಇಟ್ಕೊಂಡು ಆರಾಮಾಗಿ ಮಾಡ್ಬೋದು. ಥರ್ಡ್ ಐಟಮು ನಿಮಗಿದು ಸ್ವಲ್ಪ ಮೌಂಟ್ಸ್ ಕೊಡ್ತಾರೆ. ಸೊ ಎಷ್ಟೊಂದು ಮೌಂಟ್ ಇದೆ ಇದರಲ್ಲಿ. ಇದು ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಜೆ ಮೌಂಟು, ನೀವು ನೋಡ್ತಿರ್ಬೋದು. ಇದನ್ನು ಜೆ ಮೌಂಟ್ ಅಂತ ಕರೀತಾರೆ. ಇದನ್ನು ಹೆಲ್ಮೆಟ್ಗೆ ಹಾಕ್ಬಿಟ್ಟು ವ್ಲಾಗ್ ಮಾಡೋಕ್ಕೆ ಅಂತ, ಮೋಟೋ ವ್ಲಾಗಿಂಗ್ ಮಾಡೋಕ್ಕೆ ಅಂತ. ಸೊ ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ. ಸೊ ಅದೇ ಥರ ಮೌಂಟ್ಸು ತುಂಬ ಇದೆ ಇದರಲ್ಲಿ. ಆಮೇಲೆ ತಮ್ ಸ್ಕ್ರೂ ಕೊಡ್ತಾರೆ. ಇದು ನಾರ್ಮಲಾಗಿ ನಿಮಗೆಲ್ಲ ಗೊತ್ತೇ ಇರುತ್ತೆ, ಸ್ಕ್ರೂ ಥರ ವರ್ಕ್ ಆಗುತ್ತೆ. ಇದನ್ನು ನೀವು ಮೌಂಟು ಇಲ್ಲಿ GoPro ಮೌಂಟ್ ಮಾಡಿಬಿಟ್ಟು ಸ್ಕ್ರೂ ಟೈಟ್ ಮಾಡೋದಿದು. ಸೊ ಇದು ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ ಟ್ರೈಪಾಡ್ಗೆ ಅಂತ, ಟ್ರೈಪಾಡ್ ಕೊಡು. ಸೊ ನಾನು ಆಗಲೇ ಹೇಳಿದ್ನಲ್ಲ ಇದು ಟ್ರೈಪಾಡ್ಗೆ ಅಂತ ನಟ್ ಅಂತ. ಸೊ ಇದೆ ಅದು. ನಾವು ಈ ಥರ ಟ್ರೈಪಾಡ್ಗೆ ಹಾಕ್ಬಿಟ್ಟು GoProನ ಇದಕ್ಕೆ ಮೌಂಟ್ ಮಾಡಿದ್ರೆ ನಮಗೆ
ಆರಾಮಾಗಿ ವ್ಲಾಗ್ ಮಾಡ್ಬೋದು. ಸೊ ಈ ಥರ ಇರುತ್ತೆ. ನಾನು ಈ ಜಾಗದಲ್ಲಿ ಫಸ್ಟು ಬೇರೆ ಒಂದು ಕ್ಲಿಪ್ ಬರುತ್ತೆ, ಅದನ್ನ ಹಾಕ್ಬಿಟ್ಟು ನಾನು ವ್ಲಾಗ್ ಮಾಡ್ತಾ ಇದ್ದೆ. ನನಗೆ ಅದರಲ್ಲಿ ಕಾನ್ಫಿಡೆನ್ಸ್ ಇರಲಿಲ್ಲ, ಇದು ಬೇಕಿತ್ತು ನನಗೆ ಅಂತ ಇದ್ರ ಜೊತೆನೇ ಬಂತು ಅಂತ ಆರ್ಡರ್ ಮಾಡಿದ್ದು ನಾನು. ಸೊ ಇವಾಗ ಇಲ್ಲಿ ನೀವು ಗೋಪ್ರೋನ ಮೌಂಟ್ ಮಾಡ್ಬೋದು. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಈ ಥರ ಮೌಂಟ್ ಮಾಡಿಬಿಟ್ಟು ನಾನು ಹಿಂಗೆ ಹಿಡ್ಕೊಂಡು ವ್ಲಾಗು ಮಾಡ್ಬೋದು. ಸೊ ಇದೊಂದು. ಸೊ ಇದೇ ಥರ ನಟ್ಟು ನಿಮಗೆ 2 ಕೊಡ್ತಾರೆ. ಸೊ ಅದೇ ಥರ ನಿಮಗೆ ಎಷ್ಟೊಂದು ಮೌಂಟ್ಗಳು ಬರುತ್ತೆ. ನೆಕ್ಸ್ಟು ನಿಮಗೆ ಒಂದು ಮೋನೋಪಾಡ್ ಅಂತ ಬರುತ್ತೆ. ಸೊ ಇದು ಆ್ಯಕ್ಚುಲಿ ಒಂಥರ ಸೆಲ್ಫಿ ಸ್ಟಿಕ್ ಥರ ಯೂಸ್ ಮಾಡ್ಬೋದು ನೀವು. ಇಷ್ಟುದ್ದ ಇದೆ, ನೀವು ನೋಡ್ತಿರ್ಬೋದು, ಇಷ್ಟುದ್ದ ಇದೆ. ಸೊ ಕ್ವಾಲಿಟಿ ಇದ್ರದ್ದು ನಾಟ್ ಬ್ಯಾಡ್, ಪರವಾಗಿಲ್ಲ, ಪ್ರೈಸ್ಗೆ ವರ್ತ್ ಅನ್ಸುತ್ತೆ. ನೀವು ಇದನ್ನೇ ನೀವು ಗೋಪ್ರೋದೇನಾದರೂ ಮೌಂಟ್ ಅಂದರೆ ಗೋಪ್ರೋದೇನಾದರೂ ನೀವು ಟ್ರೈಪಾಡ್ ತೊಗೊತೀರ ಅಂತ ಹೇಳಿದ್ರೆ 1500 ಇದೆ, ಬರೀ ಟ್ರೈಪಾಡ್ಗೆ 1500 ಇದೆ. ಸೊ ಬಿಗಿನರ್ ಆಗಿರೋದ್ರಿಂದ ನೀವು ಅಷ್ಟೊಂದು ಖರ್ಚು ಮಾಡಿ ತೊಗೊಳ್ಳೋ ಬದಲು ಈ ಥರ ಒಂದು ಆಕ್ಸೆಸರೀಸ್ ಬಂಡಲ್ ಪ್ಯಾಕು ಆರ್ಡರ್ ಮಾಡ್ಕೊಂಡ್ರೆ ನಿಮಗೆ ಎಲ್ಲ ಥರ ಆಕ್ಸೆಸರೀಸು ಸಿಗುತ್ತೆ. ಇದರಲ್ಲಿ ನೀವು ಎಲ್ಲೋದ್ರು ಯಾವ ಥರ ಬೇಕಾದರೂ ನೀವು ವ್ಲಾಗ್ ಮಾಡ್ಬೋದು. ಸೊ ಇದೊಂದು. ಇದನ್ನು ನಾನು ಕೈಗೆ ಅಂದರೆ ಇಲ್ಲಿ ಹಾಕ್ಬಿಟ್ಟು ನಾನು ಬೇರೆ ಆ್ಯಂಗಲಲ್ಲಿ ಏನಾದರೂ ಶೂಟ್ ಮಾಡಬೇಕು, ಬೇರೆ ಆ್ಯಂಗಲಲ್ಲಿ ತೋರಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಮೌಂಟ್ ಮಾಡಿಕೊಂಡು ಆರಾಮಾಗಿ ವ್ಲಾಗ್ ಮಾಡ್ಬೋದು. ಇದೊಂದು. ಆಮೇಲೆ ಇದು ಸೆಕ್ಷನ್ ಮೌಂಟ್ ಅಂತ. ನೀವೇನಾದರೂ ಕಾರಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನೀವು ವ್ಲಾಗ್ ಮಾಡೋಕ್ಕೆ ಅಂತ ಇದಿರೋದು. ಸೊ ಈ ಥರ ಇರುತ್ತೆ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಕ್ಯಾಮ್ರಾ ಮೌಂಟ್ ಮಾಡ್ಬೋದು. ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಕಾರ್ ಗ್ಲಾಸ್ಗೆ ಈ ಥರ ಮೌಂಟ್ ಮಾಡಿಬಿಟ್ಟು ಹಿಂಗೆ ಎತ್ಬೋದು. ಸೊ ಇಲ್ಲಿ ನನ್ನ ಹತ್ರ ಯಾವುದೂ ಗ್ಲಾಸ್ ಇಲ್ಲ, ತೋರ್ಸೋಕ್ಕಾಗಲ್ಲ. ನೀವೇನಾದರೂ ಕಾರಲ್ಲಿ ಹೋಗ್ಬೇಕಾದ್ರೆ ಟ್ರಾವೆಲ್ ಮಾಡಬೇಕಾದ್ರೆ ಇದು ಯೂಸ್ ಆಗುತ್ತೆ. ನೀವು ಗ್ಲಾಸ್ಗೆ ಮೌಂಟ್ ಮಾಡಿಬಿಟ್ಟು ಆರಾಮಾಗಿ ವ್ಲಾಗ್ ಮಾಡ್ಬೋದು. ಸೊ ನೆಕ್ಸ್ಟು ಇದ್ರದ್ದು ಹೆಸರು ನಾನು ಏನು ಅಂತ ಮರ್ತೋಗ್ಬಿಟ್ಟಿದ್ದೀನಿ. 360 ಮೌಂಟೋ ಏನೋ ಅಂತಾರೆ ಇದನ್ನು. ಸೊ ಈ ಥರ ಇದೆ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ನೀವೇನಾದರೂ ಇವಾಗ ಬೇರೆ ಏನಾದರೂ ಟ್ರಾವೆಲ್ ಮಾಡಬೇಕಾದ್ರೆ ನಿಮಗೆ ಯಾವುದಾದ್ರೂ ಬೇರೆ ಆ್ಯಂಗಲ್ ಬೇಕು, ಇಲ್ಲ ಬ್ಯಾಗ್ ಹಾಕ್ಕೊಂಡಿರ್ತೀರ ನೀವು, ಅಥವಾ ಆ್ಯಟು. ಸೊ ಆ್ಯಟಿಗೆ ಈ ಥರ ಹಾಕ್ಬಿಟ್ಟು ನಾನು ಇಲ್ಲಿ ಮೌಂಟ್ ಮಾಡಿಬಿಟ್ಟು ಆರಾಮಾಗಿ ವ್ಲಾಗ್ ಶೂಟ್ ಮಾಡ್ಬೋದು. ಅಥವಾ ಅದಕ್ಕೆ ಯೂಸ್ ಆಗುತ್ತೆ. ನೀವು ಇದನ್ನು ಎಲ್ಲಾದರೂ ಹಾಕ್ಬೋದು, ಅಂದರೆ ನೀವು ಬ್ಯಾಗ್ಗೆ ಅಥವಾ ಪಾಕೆಟ್ಗೆ ಎಲ್ಲಿ ಬೇಕಾದರೂ ನೀವು ಹಾಕ್ಬಿಟ್ಟು ವ್ಲಾಗ್ ಮಾಡ್ಬೋದು. ಸೊ ನೆಕ್ಸ್ಟು ಇದೊಂದು ಸ್ವಲ್ಪ ಮೌಂಟ್ಸ್ ಇದೆ. ಈ ಮೌಂಟ್ ಎಲ್ಲ ಬೈಕ್ಗೆ ಹಾಕೋದು. ಇದನ್ನೆಲ್ಲ ನಾನು ನಿಮಗೆ ಹೇಳಿದ್ರೆ ಅರ್ಥ ಆಗಲ್ಲ, ಇದನ್ನು ತೋರಿಸ್ಬೇಕು. ಸೊ ನಾನು ಯಾವತ್ತಾದರೂ ಬೈಕು ಮೋಟೋ ವ್ಲಾಗ್ ಮಾಡ್ಬೇಕಾದ್ರೆ ನಿಮಗೆ ಅದನ್ನು ಆವಾಗ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದೆಲ್ಲ ಸೇಮ್ ಅದರದ್ದೇ ಬೈಕ್ಗೆ ಮೌಂಟ್ಸು. ಸೊ ನೆಕ್ಸ್ಟು ಇದು ಹೆಡ್ ಮೌಂಟು. ಸೊ ನಾನು ಇವಾಗ ಹ್ಯಾಟ್ ಹಾಕೊಂಡಿದ್ದೀನಿ. ಹ್ಯಾಟ್ ಬಿಚ್ಬಿಟ್ಟು ನಾನು ಈ ಆ್ಯಂಗಲಿಂದ ನನಗೆ ಟಾಪ್ ವ್ಯೂ ಇಂದ ಏನಾದರೂ ನನಗೆ ವ್ಲಾಗ್ ಮಾಡಬೇಕು ಅಥವಾ ಏನೋ ಒಂದು ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ಇದನ್ನು ಹೆಡ್ ಮೌಂಟು ಹಿಂಗೆ ಹಾಕ್ಬಿಟ್ಟು ನಾನು ಇಲ್ಲಿ ಇಟ್ಕೊಂಡು ವ್ಲಾಗ್ ಮಾಡ್ಬೋದು. ಸೊ ಅದಕ್ಕೆ ಅಂತ ಇಟ್ಕೊಳ್ಬೋದು. ಸೊ ನೆಕ್ಸ್ಟು ಇದ್ರ ಜೊತೆ ನಿಮಗೆ ಇನ್ನೊಂದು ಸ್ಟಿಕ್ಕರ್ಸ್ ಬರುತ್ತೆ. ಇದನ್ನು 3M ಸ್ಟಿಕ್ಕರ್ ಅಂತ ಕರೀತಾರೆ. ಇದರಲ್ಲಿ ತುಂಬ ಸ್ಟಿಕ್ಕರ್ಸ್ ಇದೆ. 3M ಸ್ಟಿಕ್ಕರ್ಸು ನೀವೇನಕ್ಕಾದ್ರೂ ಯೂಸ್ ಮಾಡ್ಬೋದು. ಇವಾಗ ನೀವೆಲ್ಲಾದರೂ ಗೋಪ್ರೋನ ಮೌಂಟ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಮೌಂಟ್ ಏನಾದರೂ ತೊಗೊಂಡೋಗಿರಲ್ಲ, ಅವಾಗ ಈ ಥರ ಸ್ಟಿಕ್ಕರ್ಸ್ ತೊಗೊಂಡೋಗಿದ್ರೆ ನೋಡಿ ಈ ಥರ ಮೌಂಟ್ ಸಿಗುತ್ತೆ. ಈ ಮೌಂಟ್ಗೆ ನೀವು ಈ ಸ್ಟಿಕ್ಕರ್ ಹಾಕ್ಬಿಟ್ಟು ನೀವೆಲ್ಲೇ ಹೋದ್ರೂ ಈ ಥರ ಹಿಂಗೆ ಸ್ಟಿಕ್ ಮಾಡಿಬಿಟ್ಟು ಗೋಪ್ರೋ ಮೌಂಟ್ ಮಾಡಿಬಿಟ್ಟು ನೀವು ವ್ಲಾಗ್ ಮಾಡ್ಬೋದು. ನಿಮ್ಮ ಹತ್ರ ಇನ್ ಕೇಸ್ ಏನು ಈ ಮೌಂಟ್ಸ್ ಎಲ್ಲ ತೊಗೊಂಡೋಗಿಲ್ಲ, ಮರ್ತೋಗಿರ್ತಾರೆ ಅಂತ ಹೇಳಿದ್ರೆ ಎನಿ ಟೈಮ್ ಇದನ್ನು ಬ್ಯಾಗಲ್ಲಿ ಇಟ್ಕೊಂಡಿದ್ರೆ ನೀವು ಯಾವ ಥರ ಆ್ಯಂಗಲ್ ಬೇಕಾದರೂ ತೆಗಿಬೋದು. ಸೊ ಅದಕ್ಕೆ ಅಂತ ಇದು ಯೂಸ್ ಆಗುತ್ತೆ. ಇದರಲ್ಲಿ ತುಂಬ ಥರ ಸ್ಟಿಕ್ಕರ್ಸ್ ಇರುತ್ತೆ. 3M ಸ್ಟಿಕ್ಕರ್ಸು, ಡಬಲ್ ಸೈಡ್ ಸ್ಟಿಕ್ಕರ್ಸು ಅಂತ ತುಂಬ ಸ್ಟಿಕ್ಕರ್ಸ್ ಇದೆ. ಸೊ ನಿಮಗೆ 49 ಆಕ್ಸೆಸರೀಸ್ ಯಾವ ಥರ ಕೌಂಟ್ ಆಗುತ್ತೆ ಅಂತ ಹೇಳಿದ್ರೆ ಇದೊಂದು ಸ್ಟಿಕ್ಕರು ನಿಮಗೆ ಒಂದು ಆಕ್ಸೆಸರಿ ಥರ ಕೌಂಟ್ ಆಗುತ್ತೆ. ಅದೇ ಥರ 49 ಆಕ್ಸೆಸರೀಸ್ ಬಂದಿರೋದು. ಸೊ ಇಷ್ಟೇ ಇರೋದು ಬ್ಯಾಗಲ್ಲಿ. ಸೊ ಇವಾಗ ಇದು ಯಾವ ಥರ ವರ್ಕ್ ಆಗುತ್ತೆ, ಜೆ ಮೌಂಟ್ ಅಂತ ಹೇಳಿದ್ನಲ್ಲ, ಜೆ ಮೌಂಟ್ ಯಾವ ಥರ ವರ್ಕ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ. ಹೆಲ್ಮೆಟ್ ಮೌಂಟ್ ಮಾಡಿಬಿಟ್ಟು. ಸೊ ಇದು ನಂದು ಹೆಲ್ಮೆಟು. ಇದು ಅದ್ರ ಜೊತೆ ನಾನು ಫಸ್ಟೇ ತೊಗೊಂಡಿದ್ದೆ. ನನ್ನ ಹತ್ರ ಇನ್ನೊಂದು ಕ್ಯಾಮ್ರಾ ಇತ್ತು, ಆ್ಯಕ್ಷನ್ ಪ್ರೋ ಅಂತ. ಅದು 1800 ಕೊಟ್ಟು ನಾನು ತೊಗೊಂಡಿದ್ದು ಸುಮ್ಮನೆ ಚೆಕ್ ಮಾಡೋಕ್ಕೆ ಅಂತ. ಸೊ ಅವಾಗ ಇದನ್ನು ತೊಗೊಂಡಿದ್ದೆ, ಆ್ಯಕ್ಷನ್ ಪ್ರೋ ಅಂತ. ಅದ್ರ ಜೊತೆನೆ ಇದನ್ನು ನಾನು ಹೆಲ್ಮೆಟಿಗೆ ಮೌಂಟ್ ಮಾಡ್ತೀನಿ ರೀ ಫಸ್ಟು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಹೆಲ್ಮೆಟ್ಗೆ ಈ ಥರ ಮೌಂಟ್ ಮಾಡಿದ್ದೀನಿ. ಜೆ ಮೌಂಟ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಇಲ್ಲಿ ಮೌಂಟ್ಗೆ ಗ್ಯಾಪ್ ಇದೆ. ಸೊ ಇದು ಒಂಥರ ಕ್ಲಿಪ್ ಥರ ಇದೆ. ಅದನ್ನ ಹಿಂಗೆ ಹಿಡ್ಕೊಂಡು ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ. ಸೊ ಈ ಥರ ಲಾಕ್ ಆಗುತ್ತೆ. ಥಂಬ್ ಸ್ಕ್ರೂ ತೆಗೆದ್ಬಿಟ್ಟು ನೀವು ಇಲ್ಲಿ ಹೆಲ್ಮೆಟ್ಗೆ ಗೋಪ್ರೋ ಮೌಂಟ್ ಬೇಕು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಮೌಂಟ್ ಆಗುತ್ತೆ. ನೀವು ಯಾವಾಗ ಬೇಕಾದರೂ ಮೋಟೋ ವ್ಲಾಗ್ ಮಾಡ್ಬೋದು. ಇಷ್ಟೇ.
ಪ್ರತಿಯೊಂದು ಐಟಮು ನಾನು ತೋರಿಸಿದ್ದೀನಿ ಅಂತ ಅನ್ಕೊಂತೀನಿ. ನನಗಿದು ವರ್ತ್ ಅನಿಸ್ತು. ನಾನು ಕೊಟ್ಟಿರೋ ಪ್ರೈಸ್ಗೆ 1400ಗೆ ನನಗೆ ಬಿಗಿನರ್ಸ್ಗೆ ವ್ಲಾಗಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಅಥವಾ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಏನೇನು ಆಕ್ಸೆಸರೀಸ್ ಬೇಕೋ ಪ್ರತಿಯೊಂದು ಆಕ್ಸೆಸರೀಸು ನಿಮಗೆ ಈ ಬಟ್ಟಲಲ್ಲಿ ಸಿಗುತ್ತೆ. ಆಮೇಲೆ ನಾನು ಗೋಪ್ರ ತೊಗೊಬೇಕಾದ್ರೆ ಒಂದು ಸಿಲಿಕಾನ್ ಕೇಸ್ ತೊಗೊಂಡಿದ್ದೆ. ಇದು ಯಾಂತ್ರಾಲಯದಿಂದ ಒಂದು ಸಿಲಿಕಾನ್ ಕೇಸು. ಇದನ್ನ ಗೋಪ್ರಗೆ ಹಾಕ್ಬಿಟ್ಟು ಯೂಸ್ ಮಾಡ್ಬೋದು. ಇದು ಲೆನ್ಸ್ ಪ್ರೊಟೆಕ್ಟರ್ ಅಂತ. ಸೊ ಇಲ್ಲಿ ಇದು ಲೆನ್ಸ್ಗೆ ಇಲ್ಲಿ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬೋದು. ಸೊ ಇದನ್ನ ನಾನು ಗೋಪ್ರೋ ತೊಗೊಬೇಕಾದ್ರೆ ಅಂದರೆ ಗೋಪ್ರೋ ತೊಗೊಂಡ್ಮೇಲೆ ಒಂದು 2 ಡೇಸ್ಗೆ ಇದನ್ನು ಆರ್ಡ್ರ್ ಮಾಡ್ಬಿಟ್ಟು ತರಿಸ್ಕೊಂಡೆ. ನಾನು ಕೂರ್ಗ್ ಹೋಗಿದ್ವಲ್ಲ, ಸೊ ಅವಾಗ ಆ ಟ್ರಿಪ್ಪಿಗೆ ಬೇಕು ಅಂತ ಹೇಳ್ಬಿಟ್ಟು ಇದನ್ನು ತರಿಸ್ಕೊಂಡಿದ್ದು. ಸೊ ಇಷ್ಟೇ, ಎಲ್ಲ ತೋರಿಸಿದ್ದೀನಿ ಅಂತ ಅನ್ಕೊತೀನಿ. ನಿಮಗೆ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಇದ್ರದ್ದು ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಬೈ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ 1000 ಸಬ್ಸ್ಕ್ರೈಬರ್ಸ್ ರೀಚ್ ಆಗೋಣ. ಇಷ್ಟು ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. Hey.